ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದ ಪುಣೆಯಲ್ಲಿ ಮಳೆಗೆ ಘನಘೋರ ದುರಂತ ಆಗಿದೆ. 3 ಅಂತಸ್ತಿನ ಕಟ್ಟಡದ ಮೇಲೆ ಕುಸಿದು ಬಿದ್ದಿರೋದು ಕಸದ ಬೆಟ್ಟ. ನೋಡಿ, ಮಹಾರಾಷ್ಟ್ರದ ಪುಣೆಯಲ್ಲಿ ಮಳೆಗೆ ಘನಘೋರ ದುರಂತ ಸಂಭವಿಸಿದೆ. 3 ಅಂತಸ್ತಿನ ಕಟ್ಟಡದ ಮೇಲೆ ಕಸದ ಬೆಟ್ಟ ಕುಸಿದಿದೆ. ಅವಶೇಷಗಳ ಅಡಿ 16 ಜನ ಸಿಲುಕಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ತ್ಯಾಜ್ಯ ನಿರ್ವಹಣಾ ಕಟ್ಟಡದ ಮೇಲೆ ಕಸದ ಬೆಟ್ಟ ಕುಸಿದಿರೋದು. ಪುಣೆಯ ಪಿಂಪ್ರಿ ಚಿಂಚವಾಡ್ನಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ಇರೋದು. ಅವಶೇಷಗಳ ಅಡಿ ಸಿಲುಕಿರೋರಿಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ಅಲ್ಲಿ ಕಸದ ಬೆಟ್ಟ, ಅದು ಕಸದ ಬೆಟ್ಟ 3 ಅಂತಸ್ತಿನ ಕಟ್ಟಡದ ಮೇಲೆ ಬಿದ್ದಿರೋದು, ಕುಸಿದು ಅವಶೇಷಗಳ ಅಡಿ 16 ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ತ್ಯಾಜ್ಯ ನಿರ್ವಹಣಾ ಕಟ್ಟಡದ ಮೇಲೆ ಕಸದ ಬೆಟ್ಟ ಕುಸಿದಿದೆ. ಪುಣೆಯ ಪಿಂಪ್ರಿ ಚಿಂಚವಾಡ್ನಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ಇರೋದು. ಅವಶೇಷಗಳ ಅಡಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡುವಂತ ಕೆಲಸ, ಕಾರ್ಯಾಚರಣೆ ಈಗ ನಡೀತಾ ಇದೆ. ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕೇರಳದ ವೈನಾಡ್ನಲ್ಲಿ ಒಂದು ದೊಡ್ಡ ದುರಂತ ಆಗಿ ಹೋಗಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಅವಘಡ ಆಗಿರೋದು. ಮಳೆ ನಿರಂತರವಾಗಿ ಸುರಿತಾ ಇದೆ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತ ಹಿನ್ನೆಲೆ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಪ್ರವಾಹದ ಆತಂಕ. ಜೊತೆಗೆ ಈಗ ಮಹಾರಾಷ್ಟ್ರದ ಪುಣೆಯಲ್ಲೇ 3 ಅಂತಸ್ತಿನ ಕಟ್ಟಡದ ಮೇಲೆ ಕಸದ ಬೆಟ್ಟ ಕುಸಿದು ಬಿದ್ದಿರೋದು. ಅವಶೇಷಗಳ ಅಡಿ 16 ಜನ ಸಿಲುಕಿರುವ ಶಂಕೆ ಕೂಡ ಇದೆ. ತ್ಯಾಜ್ಯ ನಿರ್ವಹಣಾ ಕಟ್ಟಡದ ಮೇಲೆ ಕಸದ ಬೆಟ್ಟ ಕುಸಿದು ಬಿದ್ದಿದೆ. ಪುಣೆಯ ಪಿಂಪ್ರಿ ಚಿಂಚವಾಡ್ನಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ಇರೋದು. ಅವಶೇಷಗಳ ಅಡಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡುವಂತ ಕೆಲಸ ನಡೀತಾ ಇದೆ. सगळे बोलणार तुम्ही डायमंड कटरची व्यवस्था करा. हे कटरची लांबी 6 इंच आहे. पाण्याच्या बाटल्या वगैरे काय